ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಫೈರ್ ಫೈಟರ್ ದೇವರಾಜ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಿಮ್ಮೆಲ್ರಿಗೂ ಒಂದು ಇನ್ಫಾರ್ಮೇಷನ್ ಕೊಡೋಕೆ ಬಂದಿದ್ದೀನಿ. ಏನಂದರೆ ನೀವು ಅಲ್ಲೇ ತುಂಬ ಕಸ ಬಿದ್ದಿರೋದು ನೋಡಿರ್ತೀರ. ಬೆಂಗಳೂರಲ್ಲಿ ತುಂಬ ಕಡೆ ಎಷ್ಟೊಂದು ಕಸ ಬಿದ್ದಿರುತ್ತೆ, ಅದು ತಗೊಂಡೋಗಿರಲ್ಲ, ವಾರಗಂಟ್ಲೆ ತಗೊಂಡೋಗಿರಲ್ಲ, ತುಂಬ ಬಿದ್ದು ಸ್ಮೆಲ್ ಬರ್ತಿರುತ್ತೆ. ಅಂಥ ಟೈಮಲ್ಲಿ ನೀವು ಏನು ಮಾಡಬಹುದು? ಯಾಕಂದರೆ ನೀವು BBMP ಆಫೀಸ್ಗೆ ಹೋಗಿ ಹುಡ್ಕೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಈ ವಾರ್ಡಿಗೆ ಯಾವ್ದು ಬರುತ್ತೆ, ಆ ವಾರ್ಡಿಗೆ ಯಾವ್ದು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ ಹೇಳ್ಬೇಕಂದ್ರೆ. ಅವಾಗ ನೀವು ಸಿಂಪಲಾಗಿ ಒಂದು ನಂಬರ್ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದು. ಹಾಗೆ ಇನ್ನೊಂದು ನಂಬರ್ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡಿದ್ರೂ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಅದು ಹೇಗೆ ಅಂತ ಫಸ್ಟ್ ನಾನು ವಿಡಿಯೋ ಮಾಡಿದ್ದೀನಿ. ಅದನ್ನು ಫಸ್ಟ್ ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅದು ಕರೆಕ್ಟಾಗಿ ವರ್ಕ್ ಆಗುತ್ತೋ ಇಲ್ಲ ಅನ್ನೋದನ್ನೆಲ್ಲ ಚೆಕ್ ಮಾಡಿಕೊಂಡು, ಅವ್ರು ಬಂದು ತಗೊಂಡು ಹೋಗ್ತಾರೆ ಅನ್ನೋದನ್ನೆಲ್ಲ ಚೆಕ್ ಮಾಡಿಕೊಂಡೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತಾರೆ. ಒಂದು ಟೈಮ್ ಮಾತ್ರ ನನಗೆ ವಾಟ್ಸಪ್ಪಲ್ಲಿ ರೆಸ್ಪಾನ್ಸ್ ಮಾಡಲಿಲ್ಲ. ಸುಮಾರು ಒಂದು 10 ಸರಿ ನಾನು ಆ ಥರ ಮಾಡಿದ್ದೀನಿ. ಅದರಲ್ಲಿ ಲಾಸ್ಟಿಗೆ ಮಾತ್ರ ನನಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ, ಈಗ 3 ದಿನದ ಮುಂಚೆ. ಅದಕ್ಕೆ ನಾನು ಡೈರೆಕ್ಟಾಗಿ ಅವ್ರಿಗೆ ನಂಬರ್ ತೊಗೊಂಡು, ಹೆಡ್ ಆಫೀಸ್ ನಂಬರ್ ತೊಗೊಂಡು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ನಾನು ಆ ಕಸನ ಕ್ಲೀನ್ ಮಾಡಿಸಿದ್ದು. ನೀವು ಕೂಡ ನಿಮ್ಮ ಸುತ್ತಮುತ್ತ ಜಾಗದಲ್ಲಿ ಎಲ್ಲೆಲ್ಲೋ ಕಸ ಬಿದ್ದಿರೋದನ್ನ ನೀವು ಕ್ಲೀನ್ ಮಾಡಿಸ್ಬಹುದು. ಅವರಿಗೆ ಹುಡ್ಕೊಂಡೋಗಿ ಹೇಳೋಂಥ ಅವಶ್ಯಕತೆ ಇಲ್ಲ, ಜಸ್ಟ್ ನಂಬರ್ ಇರ್ತವೆ, ಕಾಲ್ ಮಾಡಿ ಮಾಡ್ಬೋದು. ಅದು ಹೆಂಗೆ ಏನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಆ ವಿಡಿಯೋನ ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಮಾಡಿರೋದು ನಂತರ ವಿಡಿಯೋನು ಮಾಡ್ಕೊಂಡಿದ್ದೀನಿ. ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಸ್ವಲ್ಪ ನಾನು ಅದನ್ನು ವಿಡಿಯೋ ಮಾಡಬೇಕು ಅಂತ ಏನು ಮಾಡ್ಕೊಂಡಿದ್ದಲ್ಲ, ಬಿಕಾಸ್ ನಾನು ಜಸ್ಟ್ ಅದನ್ನ ಕಂಪ್ಲೇಂಟ್ ಮಾಡ್ಬೇಕಂತ ಮಾಡ್ಕೊಂಡಿದ್ದು ವಿಡಿಯೋನ. ಇವಾಗ ಅದನ್ನ ಇದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತಲ್ಲ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಸ್ವಲ್ಪ ಬ್ಲರ್ ಆಗಿದೆ ಆ ವಿಡಿಯೋಗಳು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಂಗೆ ಮುಂಚಿನ ವಿಡಿಯೋನು ನಾನು ಸ್ವಲ್ಪ ಬ್ಲರ್ ಆಗಿದ್ದು, ತುಂಬ ಅಷ್ಟೊಂದೇನು ಚೆನ್ನಾಗಿಲ್ಲ ಅದು. ಅಂದರೆ ವಿಡಿಯೋ ನನಗೆ ಅಷ್ಟೊಂದು ಎಡಿಟಿಂಗ್ ಬರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಕಲ್ತ್ಕೊಂತ ಮಾಡ್ತಾ ಇದ್ದೀನಿ. ಮುಂದೆ ಇನ್ನೂ ಚೆನ್ನಾಗಿ ಕಲಿತು ಚೆನ್ನಾಗಿ ಮಾಡ್ತೀನಿ, ಸಪೋರ್ಟ್ ಮಾಡಿ. ಇವಾಗ ಈ ವಿಡಿಯೋ ಬಗ್ಗೆ ಏನು ಇನ್ಫಾರ್ಮೇಷನ್ ಬಗ್ಗೆ ಏನು ಹೇಳಬೇಕು ಅದನ್ನ ಹೇಳ್ತೀನಿ. ಈಗ ಒಂದು ಮೇಲ್ಗಡೆ ಒಂದು ನಂಬರ್ ಕಾಣ್ತಿದೆಯಲ್ಲ, ಈ ನಂಬರ್ಗೆ ಫಸ್ಟ್ ವಾಟ್ಸಪ್ಪಲ್ಲಿ ಹೋಗಿ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿದ ಮೇಲೆ ಅವ್ರ ಲೋಗೋ ಸಮೇತ ಒಂದು ಮೆಸೇಜ್ ಮಾಡ್ತಾರೆ ನಿಮಗೆ. ಸಾಲಿಡ್ ವೇಸ್ಟ್ ಎಲ್ಲಿದೆ ಅನ್ನೋ ಫೋಟೋ ಕಳಿಸಿ ಅನ್ನೋದನ್ನು ಕೇಳ್ತಾರೆ. ಫೋಟೋ ಕೇಳಿದ ತಕ್ಷಣ ನೀವು ಫೋಟೋ ಕಳಿಸಿ. ಹಾಗೆ ಆ ಲೊಕೇಶನ್ ಕೇಳ್ತಾರೆ. ಲೊಕೇಶನ್ ಕೂಡ ಸೇಮ್, ಅದು ಎಲ್ಲಿ ಕಸ ಇದೆಯೋ ಅಲ್ಲಿದೆ ಕಳಿಸಿ. ಸ್ವಲ್ಪ ಆ ಕಡೆ ಈ ಕಡೆ ಕಳ್ಸೋಕ್ಕೆ ಹೋಗ್ಬೇಡಿ. ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಕೇಳ್ತಾರೆ, ಫೋನ್ ನಂಬರ್ ಕೂಡ ಕೊಡಿ. ಹಾಗೆ ಫೋನ್ ನಂಬರ್ ಕೊಟ್ಟ ಮೇಲೆ ನಿಮಗೆ ಕಂಪ್ಲೇಂಟ್ ರಿಜಿಸ್ಟರ್ ನಂಬರ್ ಕೊಡ್ತಾರೆ. ಅದನ್ನು ಕೊಟ್ಟಾದಮೇಲೆ ಒಂದು ದಿನದೊಳಗಡೆ ಅದನ್ನು ಕ್ಲಿಯರ್ ಮಾಡ್ತಾರೆ. ನನಗೂ ಎಲ್ಲದನ್ನು ಕ್ಲಿಯರ್ ಮಾಡಿದ್ದಾರೆ. ನಾನು ಕಂಪ್ಲೇಂಟ್ ಮಾಡಿದ ಮೇಲೆ ನೋಡಿ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ದೆ. ನಾನು ತುಂಬ ಸಾರಿ ಕಂಪ್ಲೇಂಟ್ ಮಾಡಿದ್ದೀನಿ. ತುಂಬ ಸಾರಿ ಕಂಪ್ಲೇಂಟ್ ಮಾಡಿರೋದ್ರಿಂದ ನನಗೆ ಕೊನೆಗೆ ನಾನು ರಿಪ್ಲೈ ಮಾಡಲಿಲ್ಲ. ಅದಕ್ಕೆ ನೋಡಿ ಎಷ್ಟೊಂದು ಕಸ ಇತ್ತು. ನಾನು ರಿಪ್ಲೈ ಮಾಡಲಿಲ್ಲ ಅಂಥೇಳಿ ಅವ್ರ ನಂಬರ್ಗೆ ಫೋನ್ ಮಾಡಿ, ಬೇರೆ ಇನ್ನೊಂದು ನಂಬರ್ ಇದೆ ಅದನ್ನೂ ಕೊಡ್ತೀನಿ, ಇವಾಗ ಹೇಳ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನನ್ನ ಮೊಬೈಲ್ ನಂಬರ್ ಹೇಳಿದೆ. ಅವಾಗ ಕಂಪ್ಲೇಂಟ್ ರಿಜಿಸ್ಟರ್ ನಂಬರು ಚೆಕ್ ಮಾಡಿ ಅದು ಯಾಕೆ ಕ್ಲಿಯರ್ ಆಗಿಲ್ಲ ಅಂತ ಅವರು ವಿಚಾರಿಸಿ ನೆಕ್ಸ್ಟ್ ಡೇನೇ ನೋಡಿ ಕಳಿಸಿ ಕ್ಲಿಯರ್ ಮಾಡಿಸಿದ್ರು. ನೋಡಿ ಕ್ಲಿಯರ್ ಆದಮೇಲೆ ಹೆಂಗೆ ಕಾಣಿಸ್ತಿದೆ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂದರೆ ಫೈರ್ ಆಪ್ರೇಟರು ರಿಕ್ರೂಟ್ಮೆಂಟ್ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಒಂದು ನೋಟಿಫಿಕೇಶನ್ ಬಂದಿದೆ. ತುಂಬ ಬಿಗ್ ನೋಟಿಫಿಕೇಶನ್ನೇ. ಅದನ್ನ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ಏನಾದರೂ, ನಾನು ಈಗ ಆಲ್ರೆಡಿ ಹೇಳಿದ್ದೀನಿ ಮುಂಚೆನೇ ಒಂದು ವಿಡಿಯೋದಲ್ಲಿ. ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಇವಾಗಲೇ ಹೇಳಿ, ನಾನು ಅವನ್ನೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಗೊತ್ತಿರೋವರೆಗೂ ಎಲ್ಲದನ್ನು ತಿಳ್ಕೊಂಡು ನಿಮಗೆ ಅದನ್ನ ಹೇಳ್ತೀನಿ. ಏನಾದರೂ ಇದ್ದರೆ ಇವಾಗಲೇ ಈ ವಿಡಿಯೋ ಆದ ತಕ್ಷಣ ಕಮೆಂಟ್ ಮಾಡಿ. ಜೈ ಹಿಂದ್.